ಸಾಮಾನ್ಯವಾಗಿ ಗಾಳಿಯಲ್ಲಿ ಅಥವಾ ಜನರು ಮಾತನಾಡುವಂಥ ಪ್ರಶ್ನೆ. ಅತಿ ಅಂತ ಹೇಳಿದ್ರೆ ಆಪತ್ತು ಅಂತ. ಯಾವುದೇ ವಿಚಾರದಲ್ಲಿ ಅತಿಯಾದರೆ ಊಟವು ಕೂಡ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಅತಿ ಹಿಂದೂಗಳಲ್ಲೂ ಕೂಡ ಇದೆ. ಹಿಂದೂಗಳಲ್ಲೂ ಕೂಡ ಮೂಲಭೂತವಾದಿಗಳಿದ್ದಾರೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಏಕಾಏಕಿಯಾಗಿ ಅಜಾನ್ ಕೂಗ್ತಾರೆ. ಆಗ ನರೇಂದ್ರ ಮೋದಿಯವರು ಏನು ಮಾಡ್ತಾರೆ, ಆ ಮೈಕನ್ನು ಸ್ಲೋ ಡೌನ್ ಮಾಡ್ತಾರೆ, ಅಂದರೆ ಕೆಳಗೆ ಇಳಿಸ್ತಾರೆ, ಅಂದರೆ ರೆಸ್ಪೆಕ್ಟ್ ಮಾಡ್ತಾರೆ. ಅದೇ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂಥ ಯುವಕರು ಮಸೀದಿ ಮುಂದೆ ಹೋಗಿ ಜೈ ಶ್ರೀರಾಮ್ ಅಂತ ಕೂಗ್ತಾರೆ, ಬೇಕಂತಲೇ ಪ್ರಚೋದನೆ ಕೊಡ್ತಾರೆ. ಗಣೇಶ ಹಬ್ಬ ಬಂದಾಗ ಮಸೀದಿ ಮುಂದೆನೇ ಹೋಗಿ ಪ್ರಚೋದನೆ ಕೊಡ್ತಾರೆ. ಪ್ರಚೋದನೆ ಹಿಂದೂಗಳಿಂದಲೂ ಕೂಡ ಆಗ್ತಾ ಇದೆ ಅನ್ನುವಂಥ ವಾದವೂ ಕೂಡ ಇದೆ. ನೀವು ಹೇಳ್ದಂಥ ಮಾನ್ಯ ಪ್ರಧಾನ ಮಂತ್ರಿಗಳು ಅಜಾನ್ ಆಗ್ಬೇಕಾರೆ ಮೌನವಾಗಿರ್ತಾರೆ ಅಂತಂತಂದ್ರೆ ನಾವು ಹಿಂದೂಗಳು ಆ ಮತಕ್ಕೆ ಕೊಡುವಂತ ಗೌರವ. ಹೌದೋ ಇಲ್ವೋ? ಅದೇ ರೀತಿಯ ನರೇಂದ್ರ ಮೋದಿ ಅವರನ್ನ ಐಡಿಯಲ್ ಆಗಿ ತೆಗೆದುಕೊಂಡಂತ ಯುವಕರು ಯಾಕೆ ಘೋಷಣೆ ಕೊಡ್ತಾರೆ? ಒಂದ್ ನಿಮಿಷ. ಆ ಮತಕ್ಕೆ ನಾವು ನಮ್ಮ ಧರ್ಮದವ್ರು ಗೌರವ ಕೊಡ್ಬೇಕಾದ್ರೆ ಆ ಕಡೆಯಿಂದ ಗೌರವನೇ ನಾವು ಮುನ್ನೋಡ್ತೀರಿ. ನಾವು ಗೌರವ ಕೊಡ್ತೀರಿ ಅನ್ನೋ ಮಟ್ಟಕ್ಕೆ, ನಾವೆಲ್ಲವನ್ನು ಸಹಿಸ್ಕೋತೀರಿ ಅಂತ ಮಟ್ಟಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದ್ರೆ ನಾವು ಬಿಡೋದಕ್ಕೆ ಹೋಗಲ್ಲ. ಮಸೀದಿ ಮುಂದೆ ನಾವು ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಅಂತ ಏನಕ್ಕೆ ಹೋಗ್ಬಾರ್ದು? ಏನ ಮಸೀದಿ ಪಾಕಿಸ್ತಾನದಲ್ಲಿ ಇದೆಯಾ ಅಥವಾ ಮಸೀದಿನ ಬಾಂಗ್ಲಾದೇಶಲ್ಲಿ ಇದೆಯಾ? ಸ್ವಾಮಿ, ಈ ದೇಶ ಈ ದೇಶ ನಡೆದು ಬಂದಂತ, ಈ ದೇಶ ಕಟ್ಟಿರುವಂತ ರೀತಿ ಎಂತದ್ದು. ಅವರ ಆನ್ಸಿಸ್ಟರ್ಸ್ ಕೂಡ ನಮ್ಮ ಹಿಂದೂಗಳೇನೆ. ಏನಕ್ಕೆ ಮತಾಂತರ ಮಾಡಿದ್ರು, ಏನಕ್ಕೆ ಕನ್ವರ್ಷನ್ ಆದ್ರು? ಇವತ್ತು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂಗಳಾಗಿ ನಾವು ಕುತ್ಕೊಂಡಿದ್ದೀರಿ ಅಂತ ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ, ಮತ್ತೆ ನಮ್ಮ ಪೂರ್ವಜರು ನೆನ್ಸ್ಕೋಬೇಕು ನಾವು. ಹಿಂದೂ ಧರ್ಮ ಸುಮ್ಮನೆ ಉಳ್ದಿಲ್ಲ. ಎಷ್ಟು ನಮ್ಮ ಪೂರ್ವಜರು ಜೀವವನ್ನು ತ್ಯಾಗ ಮಾಡಿದ್ದಾರೆ, ಇವತ್ತು ತ್ಯಾಗ ಆಗ್ತಿದೆ ಜೀವ. ಎಷ್ಟು ಜನ ಹಿಂದೂ ಕಾರ್ಯಕರ್ತರು ಬಲಿಯಾಗಿಲ್ಲ, ಏನಕ್ಕೆ ಬಲಿಯಾದ್ರು? ನಿರಂತರವಾಗಿ ಬಲಿ ಆಗ್ತಿದಾರಲ್ಲ. ನಾವ್ ಹಿಂದೂ ಹುಟ್ಟಿದ್ದೀರಿ ಅಂದ್ರೆ ನಮ್ಗದ್ ಗರ್ವ ಇದೆ, ಹೆಮ್ಮೆ ಇದೆ. ನೇನಿಕೆ ಅಂತ ಅಂದ್ರೆ ನಮ್ಗೆ ಸುಮ್ಮನೆ ನಾವು ಹಿಂದೂ ಆಗಿಲ್ಲ, ಅದಕ್ಕೆ ಆದಂತ ತ್ಯಾಗ ಇದೆ. ತ್ಯಾಗ ಮಾಡಿದ್ದಾರೆ ನಮ್ಮ ಪೂರ್ವಜರು.